ಸೊ ಇವತ್ತು ಸ್ಟೇಟ್ಸ್ ಸೀರೀಸಲ್ಲಿ ಎರಡನೇ ರಾಜ್ಯ ನಾವು ಉತ್ತರಾಖಂಡ್ ಬಗ್ಗೆ ತಿಳ್ಕೊಳ್ಳೋಣ. ಉತ್ತರಾಖಂಡ್, ಉತ್ತರ ಅಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ, ಖಂಡ್ ಅಂದರೆ ಭೂಮಿ ಅಂತ. ಸೊ ಉತ್ತರದ ಒಂದು ಭೂಮಿ ಅಂತ ಹೇಳ್ಬೋದು. ಇದನ್ನು ನಾವು ಮುಂಚೆ ಉತ್ತರಾಂಚಲ್ ಅಂತ ಕೂಡ ಕರಿತಿದ್ವಿ. ಇದನ್ನು ದೇವಭೂಮಿ ಅಂತ ಕೂಡ ಕರೀತಾರೆ, ಲ್ಯಾಂಡ್ ಆಫ್ ಗಾಡ್ಸ್ ಅಂತ. ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ 4 ಮುಖ್ಯವಾದ ದೇವಸ್ಥಾನಗಳಿದೆ. ಚಾರ್ಧಾಮ್ ಯಾತ್ರಾ ಕೂಡ ಅಲ್ಲಿ ಫೇಮಸ್ ಇದೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಬಗ್ಗೆ ನೀವೆಲ್ಲರೂ ಕೇಳೇ ಇರ್ತೀರ. ಇಲ್ಲಿನ ಇಂಪಾರ್ಟೆಂಟ್ ವಾಟರ್ ರಿವರ್ ಸಿಸ್ಟಮ್, ನದಿಗಳು ಮತ್ತು ಪ್ಲೇಸಸ್ಸು ಮತ್ತು ಈ ಚಾರ್ಧಾಮ್ ಯಾತ್ರಾ ಬಗ್ಗೆ ಕ್ವಶನ್ಸು ಬರ್ಬೋದು. ಇಲ್ಲಿ ನೀವು ನೋಡ್ಬೋದು 2 ನದಿಗಳು ಬಂದು ಸೇರೋ ಒಂದು ಪ್ಲೇಸು ತುಂಬ ಇಂಪಾರ್ಟೆನ್ಸ್ನ ಹೊಂದಿದೆ. ಅದನ್ನು ಪ್ರಯಾಗ್ ಅಂತ ಕರೀತಾರೆ. ಈಗ ನೀವು ನಾರ್ತಿಂದ ಸೌತ್, ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾ ವಿಷ್ಣು ಪ್ರಯಾಗ್, ನಂದ ಪ್ರಯಾಗ್, ಕರ್ಣ ಪ್ರಯಾಗ್, ರುದ್ರ ಪ್ರಯಾಗ್, ದೇವ ಪ್ರಯಾಗನ್ನು ನೋಡ್ತೀರಾ. ಇದು ಇದೇ ಸೀಕ್ವೆನ್ಸಲ್ಲಿ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟು. ಈಗ ನೀವು ಈ ಚಾರ್ಟನ್ನು ನೋಡಿದ್ರೆ ಧೌಲಿ ಗಂಗಾ ಅನ್ನೋ ಒಂದು ನದಿ ಬಂದು ಅಲಕಾನಂದ ನದಿನ ಸೇರ್ತಾ ಇದೆ. ಆ ಜಾಗಕ್ಕೆ ನಾವು ವಿಷ್ಣು ಪ್ರಯಾಗ್ ಅಂತ ಕರಿತೀವಿ. ಆ ನದಿನೇ ಬದ್ರಿನಾಥ್ ಅಲ್ಲಿಂದ ಸ್ಟಾರ್ಟ್ ಆಗಿ ಬಂದಿರೋದು. ನೆಕ್ಸ್ಟು ನಂದಾಕಿನಿ ಅನ್ನೋ ನದಿ ಅಲಕಾನಂದ ನದಿನ ಸೇರೋ ಜಾಗಕ್ಕೆ ನಾವು ನಂದ ಪ್ರಯಾಗ್ ಅಂತ ಕರಿತೀವಿ. ನೆಕ್ಸ್ಟು ಪಿಂಡಗಂಗಾ ಅನ್ನೋ ನದಿ ಅಲಕಾನಂದ ನದಿಯನ್ನು ಸೇರೋ ಒಂದು ಜಾಗನ ನಾವು ಕರ್ಣಪ್ರಯಾಗ್ ಅಂತ ಕರಿತೀವಿ. ದೆನ್ ಕೇದಾರನಾಥದಿಂದ ಬರೋ ಮಂದಾಕಿನಿ ನದಿ ಈ ಅಲಕಾನಂದನ ಸೇರೋ ಜಾಗನ ನಾವು ರುದ್ರಪ್ರಯಾಗ್ ಅಂತ ಹೇಳಿ ಕರಿತೀವಿ. ಭಾಗೀರಥಿ ನದಿ ಗಂಗೋತ್ರಿಯಿಂದ ಬರುತ್ತೆ, ಅದನ್ನು ನಾವು ದೇವಪ್ರಯಾಗ್ ಅಂತ ಕರಿತೀವಿ. ನೆಕ್ಸ್ಟು ಯಮುನೋತ್ರಿಯಿಂದ ಬರೋ ಯಮುನಾ ನದಿ ಇದನ್ನು ಜಾಯ್ನ್ ಆಗುತ್ತೆ. ನೆಕ್ಸ್ಟ್ ಅದು ಗಂಗಾ ನದಿಯಾಗಿ ಹರಿಯುತ್ತೆ. ಇದಿಷ್ಟು ಇದರದ ಇಂಪಾರ್ಟೆಂಟ್ ನದಿ ಮತ್ತು ಉಪನದಿಗಳು. ಟೋನ್ಸ್, ರಾಮ್ಗಂಗಾ, ಕೋಸಿ, ಕಾಳಿ ಈ ನದಿಗಳು ಕೂಡ ಇಲ್ಲಿ ಹರಿಯುತ್ತದೆ. ದೆನ್ ಉತ್ತರಾಖಂಡ್, ಇದರದ್ದು ರಾಜಧಾನಿ ಡೆಹ್ರಾಡೂನು. ಇದರ ದಕ್ಷಿಣದಲ್ಲಿ ಉತ್ತರ ಪ್ರದೇಶ ಇದೆ, ಪಶ್ಚಿಮದಲ್ಲಿ ಹರಿಯಾಣ. ದೆನ್ ಉತ್ತರಕ್ಕೆ ಹಿಮಾಚಲ್ ಪ್ರದೇಶ್, ಟಿಬೇಟ್, ನೇಪಾಲ್ ಕೂಡ ನಾವು ನೋಡ್ಬೋದು. ಟಿಬೇಟ್, ನೇಪಾಲ್ 2 ಇಂಟರ್ನ್ಯಾಷನಲ್ ಬೌಂಡ್ರೀಸ್ ಇದೆ. ಇಡೀ ಸ್ಟೇಟನ್ನು 2 ಡಿವಿಷನ್ ಆಗಿ ಡಿವೈಡ್ ಮಾಡಿದ್ದಾರೆ, ಗರ್ವಾಲ್ ರೀಸನ್ ಮತ್ತು ಕುಮಾನ್ ರೀಸನ್ ಅಂತ ಹೇಳಿ. ಒಟ್ಟು ಇದರಲ್ಲಿ 13 ಡಿಸ್ಟ್ರಿಕ್ಟ್ಸ್ ಇದೆ. ಉತ್ತರಾಖಂಡಲ್ಲಿ ವಾಸಿಸೋನ ನಾವು ಉತ್ತರಾಖಂಡಿ, ಗರ್ವಾಲಿ, ಕುಮೋನಿ ಅಂತ ಕರಿತೀವಿ. ಇದು 86% ಅಷ್ಟು ಇದರಲ್ಲಿ ಏನಾಗಿದೆ, 86% ಬರೀ ಮೌಂಟೇನ್ಸ್ಗಳೇ ಇದೆ. ಇದು ಟೂರಿಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಆಗೂ ಕೂಡ ಇದೆ. ಆಮೇಲೆ ಇದ್ರ ಫಾರೆಸ್ಟ್ ಕವರು 45% ಅಷ್ಟು ಇದೆ. ಇಲ್ಲಿ ಹಿಂದಿ ಮತ್ತು ಸಂಸ್ಕೃತ ಲ್ಯಾಂಗ್ವೇಜಸನ್ನು ಮಾತಾಡ್ತಾರೆ. ಇದ್ರ ಸ್ಟೇಟ್ ಆ್ಯನಿಮಲ್ ಬಂದು ಹಿಮಾಲಯನ್ ಮಸ್ಕ್ ಡಿಯರ್. ದೆನ್ ಮೌಂಟೇನ್ ರೇಂಜಸ್ ನೋಡಿದ್ರೆ ಇಲ್ಲಿ ಗ್ರೇಟರ್ ಹಿಮಾಲಯಾಸು ಇದೆ, ಲೆಸ್ಸರ್ ಹಿಮಾಲಯಸು ಇದೆ, ಶಿವಾಲಿಕ್ಸು ಇದೆ. ಮಸೂರಿ ರೇಂಜ್ ಮತ್ತು ಕುಮಾನು ಹಿಲ್ಸ್ ಇಲ್ಲಿದು ಫೇಮಸ್. ಮೇಜರ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗು ಪಾಸಸ್. ಸೊ ಪಾಸಸ್ ಇಲ್ಲಿ ತಾಂಗ್ಲಾ ಪಾಸ್, ಮನಾ ಪಾಸ್, ನಿತಿ ಪಾಸ್, ಲಿಪು ಲೇಕ್ ಪಾಸ್ 4 ಪಾಸಸ್ ಇದೆ. ತಾಂಗ್ಲಾ ಪಾಸ್, ಮನಾ ಪಾಸ್ ಇದು ಇಂಡಿಯಾ ಟಿಬೇಟ್ ರೀಜನಲ್ಲಿ ಬರುತ್ತೆ. ಮನಾ ಪಾಸ್ ಹತ್ರ ನಂದಾದೇವಿ ಬಯೋಸ್ಫಿಯರ್ ರಿಸರ್ವ್ ಕೂಡ ಇದೆ. ದೆನ್ ನಿತಿ ಪಾಸ್, ಲಿಪು ಲೇಕ್ ಪಾಸ್ ಇದು ಹಿಮಾಲಯನ್ ಪಾಸಸ್ಸು. ಇಲ್ಲಿ ಒಂದು ಟ್ರೈಪಾಡ್ ಕೂಡ ಫಾರ್ಮ್ ಆಗಿದೆ, ಇಂಡಿಯಾ, ಚೈನಾ, ನೇಪಾಳಿಂದು ಲಿಪು ಲೇಕ್ ಪಾಸಲ್ಲಿ. ನೆಕ್ಸ್ಟ್ ನಾವು ಬಯೋಸ್ಫಿಯರ್ ರಿಸರ್ವ್ಸನ್ನು ನೋಡೋದಾದರೆ ಇಲ್ಲಿ ನಾವು ಫಸ್ಟು ನಂದಾದೇವಿ ಬಯೋಸ್ಫಿಯರ್ ರಿಸರ್ವನ್ನು ನೋಡ್ಬೋದು. ಇಲ್ಲಿ ನಮಗೆ ಸಿಗೋ ಪ್ರಾಣಿಗಳಂದರೆ ಹಿಮಾಲಯನ್ ಬ್ಲ್ಯಾಕ್ ಬಿಯರ್ ಮತ್ತು ಸ್ನೋ ಲೆಪರ್ಡ್. ನೆಕ್ಸ್ಟು ನ್ಯಾಷನಲ್ ಪಾರ್ಕ್ಸನ್ನು ನೋಡೋಣ. ಫಸ್ಟ್ ನ್ಯಾಷನಲ್ ಪಾರ್ಕ್ ನಂದಾದೇವಿ ನ್ಯಾಷನಲ್ ಪಾರ್ಕ್. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಕೂಡ ಸೇರಿಸಿದ್ದಾರೆ. 2005ರಲ್ಲಿ ಏನು ಮಾಡಿದ್ದಾರೆ, ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಎರಡನ್ನೂ ಮರ್ಜ್ ಮಾಡಿದ್ದಾರೆ. ಈ ನಂದಾದೇವಿ ಸ್ಯಾಂಚುರಿ ಕೂಡ ಮೊದಲು ಇದಾಗಿತ್ತು. ನೆಕ್ಸ್ಟು ನ್ಯಾಷನಲ್ ಪಾರ್ಕು ವ್ಯಾಲಿ ಆಫ್ ಫ್ಲವರ್ಸ್. ಇದು 1982ಅಲ್ಲಿ 1982ರಲ್ಲಿ ಇದನ್ನು ಪಾರ್ಕಾಗಿ ಘೋಷಣೆ ಮಾಡಿದರು. ಇಲ್ಲಿ ನಮಗೆ ಏಷ್ಯಾಟಿಕ್ ಬ್ಲ್ಯಾಕ್ ಬಿಯರ್, ಸ್ನೋ ಲೆಪರ್ಡ್, ಮಸ್ಕ್ ಡಿಯರ್, ರೆಡ್ ಫಾಕ್ಸ್, ಬ್ಲೂ ಶಿಪ್ ಕೂಡ ಸಿಗತ್ತೆ. ನೆಕ್ಸ್ಟು ಗೋವಿಂದ ಪಶು ವಿಹಾರ್ ನ್ಯಾಷನಲ್ ಪಾರ್ಕ್ ಮತ್ತು ಸ್ಯಾಂಚುರಿ ಅಂತ ಹೇಳಿದೆ. ಇದು ಅರ್ಲಿಯರ್ ಇದು ಸ್ಯಾಂಚುರಿನೇ ಆಗಿತ್ತು. ನೆಕ್ಸ್ಟು ಗೋವಿಂದ ವಲ್ಲಭ್ ಪಂತ್ ಯಾರಂದರೆ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು 1950ರಲ್ಲಿ. ಹಿಂದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆ ಹೋರಾಟದಲ್ಲಿ ಅವರು ಮೇನ್ ಲೀಡ್ ಆಗಿದ್ದರು. ಆಮೇಲೆ ಒಂದು ಸ್ನೋ ಲೆಪರ್ಡ್ ಪ್ರಾಜೆಕ್ಟ್ ಅಂತ ಇದೆ, ಅದು ಕೂಡ ಇದೇ ನ್ಯಾಷನಲ್ ಪಾರ್ಕಲ್ಲೇ ಆಗ್ತಾ ಇರೋದು. ಇಲ್ಲಿ ಇಂಪಾರ್ಟೆಂಟು ಏಷ್ಯನ್ ಬ್ಲ್ಯಾಕ್ ಬಿಯರ್, ಬ್ರೌನ್ ಬಿಯರ್, ಲೆಪರ್ಡ್, ಮಸ್ಕ್ ಡಿಯರ್, ಹಿಮಾಲಯನ್ ಥಾರ್ನ ನಾವು ನೋಡ್ಬೋದು. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದು
1936 1936ರಲ್ಲಿ ಸೇರಿಸಿದ್ದು, ಅತ್ಯಂತ ಹಳೆಯದು. ಇದು ಬೆಂಗಾಲ್ ಟೈಗರ್ ರಿಸರ್ವ್ ಕೂಡ ಆಗಿದೆ. ದೆನ್ ರಾಮಗಂಗಾ ರಿಸರ್ವರು ಇದರಲ್ಲಿ. ನೆಕ್ಸ್ಟ್ ಲಾಸ್ಟ್ ಒನ್ನು ರಾಜಾಜಿ ನ್ಯಾಷನಲ್ ಪಾರ್ಕ್. ಇದು ಕೂಡ ಟೈಗರ್ ರಿಸರ್ವ್. ಚಿಲ್ಲಿ, ಮೋತಿಚೂರ್, ರಾಜಾಜಿ ಈ 3 ಬೇರೆ ಬೇರೆ ಇತ್ತು, ಅದನ್ನೆಲ್ಲದೂ ಸೇರಿ ರಾಜಾಜಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಮಾಡಿದ್ದಾರೆ. ಇಲ್ಲಿ ನಾವು ಎಲಿಫೆಂಟ್, ಟೈಗರ್, ಮೌಂಟೇನ್ ಕೋಕ್ಸನ್ನು ನೋಡ್ಬೋದು. ನೆಕ್ಸ್ಟು ಲೇಕ್ಸ್, ಇಂಪಾರ್ಟೆಂಟ್ ಲೇಕ್ಸ್, ಕೆರೆಗಳು ಯಾವುದಂದರೆ ಮೊದಲನೇದು ರೂಪ್ಕುಂಡ್ ಲೇಕ್. ಇದು ತುಂಬ ಎತ್ತರದಲ್ಲಿ ಇರುವಂತಹ ಗ್ಲೇಷಿಯರ್ ಲೇಕ್ ಇದು. ಇದನ್ನು ಸ್ಕೆಲಿಟನ್ ಲೇಕ್ ಅಂತ ಕೂಡ ಕರೀತಾರೆ. ಅಂದರೆ ಐಸ್ ಎಲ್ಲ ಕರಗಿದಾಗ ಇಲ್ಲಿ ತುಂಬ ಸ್ಕೆಲಿಟನ್ ಸಿಕ್ಕಿರೋದ್ರಿಂದ ಸ್ಕೆಲಿಟನ್ ಲೇಕ್ ಅಂತ ಕರೀತಾರೆ. ನೆಕ್ಸ್ಟು ನೈನಿತಾಲ್ ಲೇಕ್. ಇದು ಫ್ರೆಶ್ ವಾಟರ್ ಲೇಕ್, ಸಿಹಿ ನೀರಿನ ಕೆರೆ. ಇಲ್ಲಿ ನೈನಿತಾಲ್ ಡಿಸ್ಟಿಕ್ಕಲ್ಲೇ ಇದೆ. ಅದನ್ನ ಲೇಕ್ ಡಿಸ್ಟಿಕ್ ಅಂತ ಕೂಡ ಕರೀತಾರೆ ನೈನಿತಾಲ್ನ. ಅದೇ ಡಿಸ್ಟಿಕ್ಕಲ್ಲಿ ಭೀಮ್ತಾಲ್, ಸತ್ತಾಲ್ ಲೇಕ್ ಕೂಡ ಇದೆ. ನೆಕ್ಸ್ಟ್ ಸೂರಜ್ ತಾಲ್ ಅನ್ನೋ ಕೆರೆ ಕೂಡ ಇಲ್ಲಿದೆ. ಹಿಸ್ಟ್ರಿಗೆ ಬಂದರೆ ಇಲ್ಲಿ ಕುರು ಮತ್ತು ಪಾಂಚಾಲ್ ಕಿಂಗ್ಡಮ್ ಕೂಡ ಇಲ್ಲೇ ಇದ್ದಿತ್ತು ಉತ್ತರಾಖಂಡಲ್ಲಿ. ದೆನ್ ಬುದ್ಧಿಸಮ್ಮಿನ ಅಶೋಕನ್ ಎಡಿಕ್ಟ್ಸ್ ಕೂಡ ಇಲ್ಲಿ ನಮಗೆ ದೊರಕಿದೆ. ಎಕಾನಮಿಗೆ ಬಂದರೆ ಇಲ್ಲಿ ಮೇಜರಾಗಿ ಜನ ಅಗ್ರಿಕಲ್ಚರ್ ಮಾಡ್ತಾರೆ ಮತ್ತು ಹೈಡ್ರೋ ಪವರ್ ಜನ್ರೇಷನ್ ಮಾಡ್ತಾರೆ. ಇವಾಗ ಇದು ಸರ್ವಿಸ್ ಇಂಡಸ್ಟ್ರಿನೂ ಕೂಡ ಇಲ್ಲಿ ಡೆವಲಪ್ ಆಗಿದೆ, ಬಿಕಾಸ್ ಟೂರಿಸಮ್, ಟ್ರಾವೆಲ್ ಎಲ್ಲ ಇನ್ಕ್ರೀಸ್ ಆಗ್ತಿರೋದ್ರಿಂದ. ದೆನ್ ಈಗೀಗ ಎಕ್ಸಾಮ್ಸಲ್ಲಿ ಫೆಸ್ಟಿವಲ್ಸ್ ಬಗ್ಗೆ ತುಂಬ ಕೇಳ್ತಾ ಇದ್ದಾರೆ. ಸೊ ಇಲ್ಲಿನ ಫೆಸ್ಟಿವಲ್ಸು ಕೂಡ ನಾವು ನೋಡೋದಾದರೆ ಕುಮೋನಿ ಹೋಲಿ ಅನ್ನೋ ಒಂದು ಫೆಸ್ಟಿವಲ್ ಹಬ್ಬನ ಇವ್ರು ಆಚರಿಸ್ತಾರೆ. ಹೋಲಿ ಥರನೇ, ಅದು ವಸಂತ ಪಂಚಮಿ ಟೈಮಲ್ಲಿ ಆಚರಿಸ್ತಾರೆ. ರಮಾನ್ ಅನ್ನೋ ಒಂದು ಹಬ್ಬನ ಇವ್ರು ಆಚರಿಸ್ತಾರೆ. ಅದು ಭೂಮಿ ತಾಯಿ ಪೂಜೆ ಮಾಡ್ತಾರೆ. ಅದು ಒಂದು ಅಗ್ರಿಕಲ್ಚರ್ ರಿಲೇಟೆಡ್ ಫೆಸ್ಟಿವಲ್ ಅಂತ ಹೇಳ್ಬೋದು. ಫೂಲ್ ಡೇ ಅನ್ನೋ ಒಂದು ಹಬ್ಬನ ಇವ್ರು ಆಚರಿಸ್ತಾರೆ. ಇದು ಸೇಮ್ ನಾವು ಸಂಕ್ರಾಂತಿ ಆಚರಿಸ್ತೀವಲ್ಲ ಆ ರೀತಿ. ಇದು ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ಆಚರಿಸ್ತಾರೆ. ಈ ಟೈಮಲ್ಲಿ ಅವರು ಬೆಲ್ಲನ ಹಂಚ್ತಾರೆ. ಇಲ್ಲಿನ ಇಂಪಾರ್ಟೆಂಟ್ ಟ್ರೈಬ್ಸಿಗೆ ಬಂದರೆ 5 ಟ್ರೈಬ್ಸ್ ಇದೆ ಇಲ್ಲಿ. ಮೊದಲನೇದು ಅಥವಾ ಲಾರ್ಜೆಸ್ಟ್ ಜಾನ್ಸಾರಿ ಟ್ರೈಬು. ನೆಕ್ಸ್ಟು ತಾರು ಟ್ರೈಬು. ನೆಕ್ಸ್ಟ್ ಬೋತಿಯಾ, ಬುಕ್ಷಾ, ರಾಜಿ ಟ್ರೈಬ್. ರಾಜಿ ಟ್ರೈಬ್ ಇಲ್ಲಿ ತುಂಬ ಚಿಕ್ಕದು. ದೆನ್ ಇಲ್ಲಿದು ಫೋಕ್ ಡ್ಯಾನ್ಸ್, ಲಾಂಗ್ವೀರ್ ನೃತ್ಯ. ಇದು ಇವ್ರದ್ದು ಫೋಕ್ ಡ್ಯಾನ್ಸು. ಇದು ಬರೀ ಮೇಲ್ಸ್ ಮಾತ್ರ ಪರ್ಫಾರ್ಮ್ ಮಾಡ್ತಾರೆ ಇದನ್ನು. ಇದೊಂದು ಕೋಲಿನ ನೃತ್ಯ, ಅಂದರೆ ಕೋಲನ್ನು ಬ್ಯಾಲೆನ್ಸ್ ಮಾಡೋದು, ಅದ್ರ ಮೇಲೆ ಹತ್ತೋದು, ಆಸನ ಮಾಡೋದು, ಆ ರೀತಿ ಇರುತ್ತೆ. ಇದಿಷ್ಟು ಉತ್ತರಾಖಂಡ್ ಬಗ್ಗೆ. ಕೆಲವೊಂದು ಹೆಸರುಗಳನ್ನ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಿಲ್ಲ. ನಿಮ್ಗೆ ಅದು ಅರ್ಥ ಆಗಿಲ್ಲ ಅಂತಂದರೆ ನೀವು ಕಮೆಂಟ್ ಮಾಡಿ, ನಿಮಗೆ ನಾನು ಅದರ ಆನ್ಸರ್ನ ಹೇಳ್ತೀನಿ. ಥ್ಯಾಂಕ್ ಯು.